ಇಡೀ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಅಷ್ಟು ಕಾರ್ಯಕರ್ತಿದ್ದಾರೆ. ಎಲ್ಲರೂ ವಿಶ್ವನಾಥ್ ಸಾಹೇಬ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡೋಣ, ಇಲ್ಲಾಂದ್ರೆ ಮನೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ನಾವಂತೂ ಕೆಲಸ ಮಾಡೋಣ. ನಾವು ಏನು ಸಮಯ ಕಷ್ಟ BJP ಕಷ್ಟಪಟ್ಟವ್ರಿಗೆ ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಸೆಂಟ್ರಲಿಂದ ಬಂದು ನೋಡ್ತಾರ, ಇಲ್ಲಿರೋ ಲೋಕಲ್ ಲೀಡರ್ಗಳು ಹೋಗಿ ಅವ್ರ ಮಾತು ಕೇಳ್ಕೊಂಡು ಕೆಲಸ ಬ್ಯಾಡ್ದಿಲ್ದವ್ರಿಗೆಲ್ಲ ಸೀಟ್ ಕೊಟ್ಟರೆ ಒಬ್ಬ MLA ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ. ಇವತ್ತು MP ಎಲೆಕ್ಷನಲ್ಲಿ ಬಂದು ಎಲ್ಲಿ ಗೆಲ್ತಾನೆ? ಯಾರಿಗೆ ಪರಿಚಯ ಇದೆ? ಅಯ್ಯಪ್ಪ, ಎಲ್ಲಿ ನಾವು ಸ್ಪಂದಿಸಕ್ಕಾಗ್ತದೆ? ಕಾರ್ಯಕರ್ತರು ಸುಧಾಕರ್ ಏನ್ ಕೆಲಸ ಮಾಡ್ತಾರೆ? ಅವ್ರ ಕ್ಷೇತ್ರದಲ್ಲಿ ಏನ್ ಮಾಡೋರು ಗೊತ್ತಿಲ್ಲ. ನಾವು ಹೋಗಿಲ್ಲ ಆ ಕಡೆ. ನಾವ್ ಮಾಡಲ್ಲ, ನಾವ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಮ್ ಬೆಂಬಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಯಾಕೆ ಸಮಯ ಪಕ್ಷಕ್ಕೋಸ್ಕರ ಯಾಕೆ ದುಡಿಬೇಕು? 4 ಟರ್ಮ್ ನಮ್ ಸಾಹೇಬ್ರು ಗೆದ್ದಾಗಿಂದ ಮೋದಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡು ಇಡೀ ನಮ್ಮ ಮೋದಿ ಬೇಕು, ನಮ್ಮ ಇಡೀ ನಮ್ಮ ದೇಶಕ್ಕೆ ಅವರೇ ನಮಗೆ ರಾಜರ ತರ ಇರಬೇಕು ಅಂತ ನಾವು ಇಷ್ಟಪಡ್ತಾ ಇರೋದು. ಆದ್ರೆ ಮೋದಿಯವ್ರಿಗೆ ಮೋಸ ಮಾಡ್ತಾ ಇರೋದು ಇದು. ಯಾರನ್ನು ತಗೊಂಬಂದು ಓಟ್ ಹಾಕ್ತಾರೆ ಸಮಯ. ಎಲ್ಲೋ AC ಕೂತಿರೋರ್ಗು, AC ಓಡಾಡೋರಿಗೆ ಒಂದು ಕೆಲಸ. ಇವತ್ತು ಒಂದು ಸಣ್ಣ ಕೆಲಸ ಹೇಳಿದ್ರು ವಾಣಿ ಮೇಡಮ್ ಆಗಲಿ, ಅವ್ರ ಮಗ ಆಗಲಿ, ವಿಶ್ವನಾಥ್ ಸಾಹೇಬ್ರಾಗ್ಲಿ, ಒಂದು ಸಣ್ಣ ಕಾರ್ಯಕರ್ತರ ಮನೆಗೆ ಕರೆದ್ರೆ ಬಂದು ಕೆಲಸ ಮಾಡ್ಕೊಂಡು ಹೊರಟೋದ್ರೆ ಟಿಕೆಟ್ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಮತ್ತೆ ಇಲ್ಲಿ ಎಲ್ಲ ಕ್ಷೇತ್ರದ BJPಯ ಪದಾಧಿಕಾರಿಗಳು, ಆ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, BJP ಮುಖಂಡರುಗಳು ಕೂಡ ನಮ್ಮ ಅಲೋಕ್ ಕೃಷ್ಣನಾಥ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ತಿರ್ಗಾ ಸುಧಾಕರ್ನೇ ಇದೇ ತರ ತಂದ್ಬಿಟ್ಟು ನಾವು ತಿರ್ಗಾ ಚಿಪ್ಪತ್ಕೊಂಡು ಓಡ್ಬೇಕು. ಇಲ್ಲಿಂದ ಚಿಪ್ಪತ್ಕೊಂಡೆ ಓಡೋದು ನಾವು. ಈ ಕೊರೋನಾ ಟೈಮಲ್ಲೇ ಕಳ್ತನ ಮಾಡಿರೋ, ಇನ್ನು ನಾವು ಚೆನ್ನಾಗಿದ್ದಾವ ಬಂದು ಕಳ್ತನ ಮಾಡಲ್ವಾ? ಬೇಡ ಬಿಡ್ರಿ, ನಮ್ಮ MLA ಕೊಡ್ರಿ, ಇಲ್ಲ ಅವ್ರ ಮಗನಿಗೆ ಕೊಡ್ಲಿ ಬಿಡ್ರಿ. ನಮ್ಮ MLA ಯುವಕರು ಇದಾರೆ, ಬೇಡ ಬಿಡಿ. ನಾನ್ ಹೇಳ್ತಿರೋದು, ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವ್ರ ಮನೆಗೆ ಹೋಗಿ ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಕೇಳೋರ್ಗೆ ಕೊಡ್ಲಿಕ್ಕೆ ಇದು ಎಲೆಕ್ಷನ್ ಟೈಮ್ ಅವ್ರಿಗೆ ಕೊಡ್ಲಿ ಬಿಡ್ರಿ. ಇದು ಯಾವತ್ತು ಇಲ್ಲಂಗೆ ಇವತ್ತು ಬಂದ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂದ್ರೆ ನಾವೊಂದು ಸುಧಾಕರ್ ಸಪೋರ್ಟ್ ಮಾಡಲ್ಲ.